ಇವತ್ತು ನಮ್ಮ ಹಿರಿಯ ಮುಖಂಡರು ಯಲಹಂಕ ಗ್ರಾಮಾಂತರ ಮಂಡಲ ಭಾಜಪ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಮತ್ತು ರೈತರ ಸೇವಾ ಸಹಕಾರಿ ಸಂಘ ನಿರ್ದೇಶಕರಾದಂಥ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನು ಕೋರಿದ್ದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನು ಬಹಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟೋದ್ರಲ್ಲಿ ಭಾಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಧಿಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದರಲ್ಲಿ ಅವ್ರಿಗೆ ಸಹಕಾರವನ್ನು ನಾನು ಕೊಡ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ರೆಡ್ಡಿ ಜನಸಂಘದ ರಾಜ್ಯ ನಿರ್ದೇಶಕರು, ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರು, ಸ್ನೇಹಿತರು, ಜನಾನುರಾಗಿಗಳು, ಯುವ ಉತ್ಸಾಹಿಗಳು, ದಾನಿಗಳು, ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಶ್ರೀ ಮಂಜುನಾಥ್ ಅದ್ದೇ ವಿಶ್ವನಾಥಪುರ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಧರ್ಮಸ್ಥಳದ ಮಂಜುನಾಥ ನಮ್ಮ ಸ್ನೇಹಿತ ಮಂಜುನಾಥ ರೆಡ್ಡಿ ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. 24ನೇ ತಾರೀಕು ಶುಕ್ರವಾರ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಹೊನ್ನೇನಹಳ್ಳಿ ರಮಣ ಹೋಟೆಲ್ನಲ್ಲಿ ನಡೀತು. ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವನಾಥ್ ಅವರ ಹುಟ್ಟುಹಬ್ಬವನ್ನ ಆಚರಿಸಿದ್ವಿ. ಬಹಳ ಅದ್ಭುತವಾಗಿ, ಅಭೂತಪೂರ್ವವಾಗಿ ವಿಶ್ವನಾಥ್ ಅವರ ಹುಟ್ಟುಹಬ್ಬ ಯಶಸ್ವಿ ಆಯ್ತು. ಆ ಯಶಸ್ವಿಗೆ ಮೂಲ ಕಾರಣ ನಮ್ಮ ಮಂಜುನಾಥ್ ಅವರು ತುಂಬಾ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ವಿಶ್ವನಾಥರ ಹುಟ್ಟುಹಬ್ಬವನ್ನ ಆಚರಿಸಿರೋ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕೂಡ ವಿಶ್ವನಾಥ್ ಅವರು, ವಾಣಿಶ್ರೀ ವಿಶ್ವನಾಥ್ ಅವರು, ಅಲೋಕ್ ವಿಶ್ವನಾಥ್ ಅವರು ವಿಶ್ವನಾಥಪುರದ ಮಂಜು ಅವರ ಮನೆಗೆ ಬಂದು ಮಂಜುನಾಥ್ ಅವರನ್ನ ಆಶೀರ್ವಾದ ಮಾಡಿ, ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತೇಳಿ, ಮಂಜುನಾಥ್ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆಶೀರ್ವದಿಸಿ ಹೊರಟಿದ್ದಾರೆ. ಇವತ್ತು ಮಂಜುನಾಥ್ ಅವರು ಬಂದಂತ ಕಾರ್ಯಕರ್ತರಿಗೆ ಸಸಿ ನೆಡುವಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ದಾರೆ. ಪರಿಸರ ಸ್ನೇಹಿ ಕೂಡ ಮಂಜುನಾಥ್ ಅವರು. ದೇವರು ಭಗವಂತ ಮಂಜುನಾಥ್ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಅವ್ರ ಫ್ಯಾಮಿಲಿಗೆ ಒಳ್ಳೇದ್ ಮಾಡ್ಲಿ. ಈ ವರ್ಷ ಆ ಮಳೆರಾಯ ಯಾಕೋ ನಮ್ಮ ಮೇಲೆ ಮುಂಚ್ಕೊಂಡಿದ್ದಾನೆ. ಅದಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ, ಈ ವರ್ಷ ಜೋರಾಗಿ ಮಳೆ ಬಂದು ಕೆರೆ ಕುಂಟೆಗಳು ಎಲ್ಲ ತುಂಬಿ ರೈತರಿಗೆ ಅನುಕೂಲ ಆಗಲಿ, ರೈತರ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮತ್ತೊಮ್ಮೆ ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ಬರಾದಂತ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆದಾಗಲಿ. ಇವತ್ತು ಅತ್ಯಂತ ನಮ್ಮ ಭಾರತೀಯರಿಗೆ ಸಂತೋಷದ ದಿನ. ಹಾಗೆ ನಮ್ಮ ಅದ್ದೇ ಮಂಜಣ್ಣವರು ಹುಟ್ಟುಹಬ್ಬ ಸಹ ನಂದು ಸಹ. ಸೊ ಆದ್ರಿಂದ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಅಧಿಕಾರ ಮುಂದಿನ ದಿನಗಳಲ್ಲಿ ಎಲ್ಲ ಕೊಟ್ಟು ಆ ದೇವರು ಕಾಪಾಡ್ಲಿ ಅಂತ ಹಾರೈಸ್ತೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನೋಡಿದೆ ಜನಗಳು ಆ ಒಂದು ಪ್ರೀತಿ ವಿಶ್ವಾಸನ ಗಳಿಸಿದ್ದಾರೆ ಮಂಜಣ್ಣು. ಆ ದೇವರು ಇನ್ನೂ ಒಳ್ಳೇದಾಗ್ಲಿ, ಮುಂದಕ್ಕೆ ಅವರು ಯಶಸ್ವಿ ಆಗ್ಲಿ ರಾಜಕೀಯದಲ್ಲಿ ಅಂತ ಹಾರೈಸ್ತೀನಿ. ಮತ್ತೆ ನಮ್ಮ ಶಾಸಕರ ಒಂದು ಬೆಂಬಲ ಕೂಡ, ನಮ್ಗೆ ಬಲ ಕೂಡ ಇದೆ. ಅವರು ಕೂಡ ವಿಶ್ ಮಾಡಿದ್ರು ಬೆಳಗ್ಗೆ. ಮಂಜಣ್ಣಗೂ ಸಹ ಈಗ ಬಂದು ಹಾರೈಸಿ ಹೋಗಿದ್ದಾರೆ. ನಮ್ಮ ಕ್ಷೇತ್ರದ ಜನಗಳು ಇದೇ ರೀತಿ ಒಂದು ಅವರ ಸಹಕಾರ, ಬೆಂಬಲ ಹಾಗೂ ಪ್ರೀತಿ ಕೊಟ್ಟು ಸದಾ ನಾವು ಕೆಲಸ ಮಾಡೋದಿಕ್ಕೆ ಆ ದೇವರು ಅನುಗ್ರಹ ಕೊಡ್ಲಿ ಅನ್ಬಿಟ್ಟು ನಮ್ಮ ಹಿರಿಯರು ಜಯಣ್ಣು, ನಮ್ಮ ಡಾಕ್ಟರ್ ಶಶಿಕುಮಾರ್, ಎಲ್ಲ ಕೇಶಮೂರ್ತಿ ಅವರು ಎಲ್ಲರೂ ಸಹ ನಮ್ಗೆ ಬಹಳ
ಸಪೋರ್ಟ್ ಮಾಡ್ತಾರೆ, ಬಹಳ ಹಾರೈಸ್ತಾರೆ. ನಮ್ಮ ಪ್ರಶಾಂತ್ ರೆಡ್ಡಿ, ಜಗಣ್ಣು, ನಮ್ಮ ಎಲ್ಲಾ ಹಿರಿಯರು, ಎಲ್ಲಾ ಮಹಿಳೆಯರು ಕೂಡ ನಮ್ಮ ಮಂಜಣ್ಣನ್ಗೆ ಸಾಕಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ವಿಶ್ ಮಾಡ್ತಾ ಇದ್ದಾರೆ, ಸಾಗರೋಪಾದಿಯಲ್ಲಿ ಬಂದು ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಉತ್ತಮವಾಗಿ ನಡೀತಾ ಇದೆ. ಇದೇ ರೀತಿ ನಮ್ಮ ಕ್ಷೇತ್ರ ನಮ್ಮ MLA ಅವರಿಂದ ಅಭಿವೃದ್ಧಿ ಹೊಂದ್ಲಿ, ನಾವು ಕೂಡ ಅದಕ್ಕೆ ಕೈ ಜೋಡಿಸಿ ನಿಂತ್ಕೊಂತೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಭಾರತೀಯ ಜನತಾ ಪಾರ್ಟಿಯ ಯಲಹಂಕ ಗ್ರಾಮಾಂತರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತ ಸುಭದ್ರ ನಾಯಕ ಅಂತಲೇ ಹೇಳ್ಬೋದು. ಅವರ ಒಂದು ಈ ಹುಟ್ಟುಹಬ್ಬಕ್ಕೆ ಸಹಸ್ರಾರು ನೂರಾರು ಜನ ಬಂದು ಹಾರೈಸಿದರೆ ಅವರಿಗೆ ಭಗವಂತ ಅವ್ರಿಗೂ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಲಿ. ಮುಖ್ಯವಾಗಿ ನಮ್ಮ ಸಿಂಗನಾಯಕನಹಳ್ಳಿಯ ಮೊಮ್ಮಗ, ಅದಕ್ಕೆ ವಿಶೇಷವಾಗಿ ನಮ್ಮ MLA ವಿಶ್ವನಾಥ್ ಸಾಹೇಬರು ಅವ್ರ ಕುಟುಂಬ ಸಮೇತ ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಅವರಿಗೆ ಜನಾನುರಾಗಿ ಮುಂದೆ ಉನ್ನತವಾದಂಥ ರಾಜಕೀಯ ಸ್ಥಾನಮಾನ ಸಿಗಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರಶಾಂತ್, ಸಿಂಗನಾಯಕನಹಳ್ಳಿ. ಇವತ್ತು ಮಂಜಣ್ಣನವರ ಒಂದು ಹುಟ್ಟುಹಬ್ಬ. ಮಾನ್ಯ ಶಾಸಕರು ಈಗಾಗಲೇ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿದ್ದಾರೆ. ಇವತ್ತು ಮಂಜಣ್ಣನವರು ಸುಮಾರು 20 ವರ್ಷಗಳಿಂದ ನಾವು ನೋಡ್ತಾ ಇದ್ದೀರಿ. ಸಂಘಟನಾ ಚಿತ್ರರು, ಸ್ನೇಹಜೀವಿ, ಸಂಘಟನೆ ಹೇಗೆ ಮಾಡ್ಬೇಕಂತೇಳಿ ನಾವು ಚಿಕ್ಕ ಹುಡುಗರು ಅವ್ರ ಹತ್ರ ಕಲಿಬೇಕಾಗ್ತದೆ. ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಏನು ಗ್ರಾಮಾಂತರ ಮಂಡಲದಲ್ಲಿ ಅವರ ಸಂಘಟನೆ ಬಹಳಷ್ಟು ಜೋರಾಗಿ ಮಾಡಿ ಇವತ್ತು ಸಂಘಟನೆಯನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು, ಇನ್ನೂ ಹೆಚ್ಚಿನ ಅಧಿಕಾರ ಎಲ್ಲವನ್ನು ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಬೆಳಗ್ಗೆಯಿಂದನೂ ನನಗೆ ಬಂದು ಶುಭಾಶಯಗಳನ್ನು ತಿಳಿಸಿದಂಥ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಗುರುಗಳು, ಆಮೇಲೆ ನನಗೇನಾದರೂ ಇವತ್ತು ನಾನು ಏನಾದರೂ ಆಗಿದ್ದೀನಿ ಅಂತಂದರೆ ಅವರೆಲ್ಲರ ಆಶೀರ್ವಾದ ಅಂತ ನನ್ನ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ರವರು, ಹಾಗೆ ನನ್ನ ಮಾತೃ ಸ್ವರೂಪಿಗಳು ವಾಣಿಶ್ರೀ ವಿಶ್ವನಾಥ್ರವರು, ಹಾಗೆ ನನ್ನ ಯುವ ಮಿತ್ರ ನೆಚ್ಚಿನ ಅಲೋಕ್ ವಿಶ್ವನಾಥ್ರವರು, ಹಾಗೆ ನನ್ನ ರಾಜಕೀಯ ಗುರುಗಳು ಜಯಣ್ಣವರು, ಅವರ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತನಾಗಿದ್ದೇನೆ. ಇವತ್ತು ಮುಖ್ಯವಾಗಿ ಕಾರ್ಗಿಲ್ ವಿಜಯ್ ದಿವಸ, ನಾನು ಅದನ್ನು ಕೂಡ ನಮ್ಮ ಎಲ್ಲ ಯೋಧರಿಗೆ ಇವತ್ತು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಅಪಾರವಾದ ಮುಖಂಡರ, ಸ್ನೇಹಿತರ ಬಳಗ ಬಂದಿರೋದು ನನ್ನ ಸೌಭಾಗ್ಯನೇ ಸರಿ. ನಾನು ಏನೂ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗಿದ್ದೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೂ ಇಲ್ಲ. ಇವತ್ತು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನನ್ನ ಕೈಲಾದ ಮಟ್ಟಿಗೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತು ಇಷ್ಟೊಂದು ಜನ ನನಗೆ ಸ್ನೇಹಿತರು, ಮುಖಂಡರು ಶುಭ ಹಾರೈಸಿದ್ದಾರೆ ಅಂದರೆ ಅವರಿಗೆ ನಾನು ಋಣಿಯಾಗಿರಬೇಕು. ಅವರು ಎಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ನನಗೆ ಸಂಘಟನೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಆ ನಿಟ್ಟಿನಲ್ಲಿ ನಾನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.